ಚೈತ್ರ ಶುದ್ಧ ನವಮಿ ಅಂತ, ಅದು ರಾಮನವಮಿ ದಿವಸ ಸಿದ್ಧಾರೂಢಪ್ಪನ ಅವತಾರ ಆಗಿದ್ದು. ಅವ್ರ ದೇಹ ಬಿಟ್ಟಿದ್ದು 1929, ಇನ್ನೂ 100 ವರ್ಷ ಆಗಿಲ್ಲ ಅಪ್ಪವ್ರ ಅವತಾರ ಮುಗಿಸಿ. ಇರಲಿ, ಅಂಥ ಮಹಾಮಹಿಮ ಹುಟ್ಟುತ್ತಲೇ ಅವನ ಮುಖದ ಒಳಗಿರುವಂಥ ತೇಜಸ್ಸು, ಅವನ ಒಳಗಿದ್ದಂಥ ಗಾಂಭೀರ್ಯ ನೋಡಾಕ ಸಣ್ಣ ಮಗು, ಆದರೆ ಅವನು ಮಗು ಅಲ್ಲಪ್ಪ, ಇವನಿಗೆ ಆರತಿ ಮಾಡ್ರಿ ಅಂತ ನಿನ್ನೆ ಹೇಳಿದ್ವಲ್ಲ. ಸ್ವತಃ ಗುರುಗಳು ಅವನಿಗೆ ಪಾದ ತಗೊಂಡು ತಮ್ಮ ತಲೆ ಮೇಲೆ ಇಟ್ಕೊಂಡ್ರು ವೀರಭದ್ರ ಸ್ವಾಮಿಗಳು ಅನ್ನುವಂಥ ಕಥೆಗಳನ್ನು ನಿನ್ನೆ ನಾವು ನೋಡಿದ್ವಿ. ಆ ಕೂಸಿಗೆ ನಾಮಕರಣ ಮಾಡಿದ ಬಳಿಕ ಹೇಳ್ತಾರೆ ಗುರುಗಳು, ಕಿವಿ ಮಾತು ಹೇಳ್ತಾರೆ ದೇವ ಮಲ್ಲಮ್ಮಗ, ಮಲ್ಲಮ್ಮ ಮೊದಲು 2 ಮಕ್ಕಳು ಸಾಕಿದ್ದು ಹೆಂಗೆ ಸಾಕಿದವು, ಅವು ಹೆಂಗೆ ದೊಡ್ಡವಾದವು, ಆದರೆ ಈ ಮಗನ ಬೆಳೆಸ್ಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಬೆಳೆಸ್ಬೇಕವ. ಹೆಂಗೆ ಶಿವಪೂಜೆ ಮಾಡ್ಕೊಳೋ ಮುಂದೆ ಮಡಿ ಮೈಲಿಗೆಯಿಂದ ಶಿವನ ಕಡೆಗೆ ಲಕ್ಷ್ಯ ಕೊಟ್ಟು ಶಿವಪೂಜೆ ಮಾಡ್ತಿರ, ಹೌದಲ್ಲ? ಹಂಗ ಶಿವನ ಜೋಪಾನ ಮಾಡ್ದಂಗ ಇವನಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ಕೊಂತ ಇವನಿಗೆ ಸ್ನಾನ ಎರಿಬೇಕಾಗ. ಇವನಿಗೆ ಹಾಲು ಕುಡಿಸ್ಬೇಕಾದ್ರೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ಕೊಂತ ಹಾಲು ಕುಡಿಸ್ಬೇಕು. ಇವನು ಮಲಗಿಸ್ಬೇಕಾದ್ರೆ ಉಳಿದ ಜೋಗುಳ ಹಡಂಗಿಲ್ಲ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ಕೊಂತ ಅವನಿಗೆ ಮಲಗಿಸ್ಬೇಕು. ಸಣ್ಣವರಿದ್ದಾಗ ಇದು ಬರೀ ಸಿದ್ಧಗೆ ಹೇಳಿದ ಮಾತಲ್ಲ, ಇದು ಸಿದ್ಧನ ಅವ್ವಗೆ ಹೇಳಿದ ಮಾತಲ್ಲ. ಈ ಮಾತು ಎಲ್ಲ ತಾಯಂದ್ರ ಲಕ್ಷ್ಯ ಕೊಟ್ಟು ಇದನ್ನು ಪಾಲಿಶ್ ಮಾಡಿ ನೋಡ್ರಿ ನೀವು, ನಿಮ್ಮ ಜೀವನದೊಳಗೆ ಅದ್ಭುತ ಪವಾಡ ಚಲೋ ಆಕವು. ಆ ಮಕ್ಕಳಿಗೆ ಬಾಲ್ಯದೊಳಗನ ಸಂಸ್ಕಾರ ಕೊಡೋದು ಇರ್ತೈತ್ರಿ. ಅವಾಗ ಹೆಂಗ ಬೇಕು ಹಂಗೆ ಆಕಾರ ಆಕವು. ಅವಕ್ಕ ಮಂತ್ರ ಕೇಳ್ತಾ ಕೇಳ್ತಾ ಮಕ್ಕೊಂಡು ಬಂದ್ರೆ ಬಡಬಡಿಸ್ತವ, ಕನಸಿನ ಸಹಿತ ಶಿವಾಯ ನಮ ಅಂತವು. ಶಿವಾಯ ನಮ ಅನ್ನೋದು ರೂಢಿ ಮಾಡಿ ನೋಡ್ರಿ, ಅದು ಅನ್ಲಿಲ್ಲ ಅಂದ್ರೆ ಅವಕ್ಕೆ ನಿದ್ದೆ ಹತ್ತೋಲು. ಆ ಮಂತ್ರದೊಳಗೆ ಎಂಥ ತಾಕತ್ತು ಇರ್ತದಪ್ಪ ಅಂದ್ರೆ, ಆ ತಾಯಿ ಎದೆ ಹಾಲು ಕುಡಿಸುವಾಗ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ಕೊಂತ ಏನು ಹಾಲು ಕುಡಿಸಿದ್ಲು, ಸಿದ್ಧಾರೂಢಪ್ಪನ ಶರೀರ ಮಂತ್ರಮಯ ಶರೀರ ಆತು. ಅದರ ತಾಕತ್ ಎಂಥದಪ್ಪ ಅಂದ್ರೆ, ಇಡೀ ಭಾರತ ದೇಶದ ಮೂಲೆ ಮೂಲೆಯನ್ನ ಪಾದದಿಂದ ಸಂಚಾರ ಮಾಡಿದ್ರು ಸಿದ್ಧಾರೂಢಪ್ಪನ ಕಾಲು ಸೋಲಲಿಲ್ಲ. ಯಾಕಂದ್ರೆ ಮಂತ್ರದ ಹಾಲು ಕುಡಿದಿದ್ದ. ದುಷ್ಟರು ನಮ್ಮ ನಮೂನೆಯಿಂದ ಸಿದ್ಧಾರೂಢಪ್ಪಗೆ ಹೊಡೆದ್ರು, ಬಡಿದ್ರು, ಭಾಳ ಕಾಡಿದ್ರು ಸಿದ್ಧಾರೂಢರಿಗೆ. 1 ಸರಿ ಅಲ್ಲ, 2 ಸರಿ ಅಲ್ಲ, 3 ಸರಿ ವಿಷ ಕೊಟ್ಟರೂ ಕೂಡ ಸಿದ್ಧಾರೂಢಪ್ಪಗೆ ವಿಷ ಏನೂ ಮಾಡಲಿಲ್ಲ. ಅದು ಆ ಮಂತ್ರದ ಹಾಲು ಕೊಡೋದು ತಾಕತ್ತದು. ಸಿದ್ಧಾರೂಢಪ್ಪನ ಮೈಯಾಗ ಆ ಶಕ್ತಿ ಬರಬೇಕಾಗಿತ್ತಂದ್ರೆ ಹಡದ ತಾಯಿ ಬರೇ ಹಾಲು ಕುಡಿಸಲಿಲ್ಲ, ಹಾಲಿನ ಕೂಡ ಮಂತ್ರ ಸೇರಿಸಿದ್ಲು. ನಿಮ್ಮ ಮಕ್ಕಳಿಗೆ ಅದನ್ನು ಮಾಡಿ ನೋಡ್ರಿ ನೀವು, ಅವ್ರ ಒಳಗೆ ದೈವತ್ವ ಪ್ರವೇಶಕತೆ, ನಿಮ್ಮ ಮಕ್ಕಳ ಒಳಗೆ ಶಿವನ ಅಂಶ ಪ್ರವೇಶ ಆಗೋದ್ರೊಳಗೆ ಸಂಶಯ ಇಲ್ಲ. ಅವಕ್ಕೆ ಎರೆವಾಗ ಹಾಡು ಹೇಳೋಂತ ಶಿವನ ಹಾಡುಗಳನ್ನು, ಶಿವನ ಸ್ತೋತ್ರಗಳನ್ನು, ಶಿವಮಂತ್ರವನ್ನು ಅವಕ್ಕೆ ಉಣಿಸ್ಕೊಂತ ನೀವು ಉಣಿಸಿದ್ರಿ ಅಂದ್ರೆ ಆ ಮಕ್ಕಳ ಒಳಗೆ ಭವಿಷ್ಯ ಒಂದು ಅದ್ಭುತವಾದ ಬದಲಾವಣೆ. ಬರೀ ಹಾಡು ಹೇಳಿದ್ರೆ ಕೆಲಸ ಆಗೋಲ್ಲ. ಹಾಡು ಹೇಳ್ತಿರ್ತಾರೆ ನೋಡ್ರಿ, ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಹಳೆ ಹಾಡು ಭಾಳ ಚಂದ ಇರ್ತಿದ್ವು. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನ ನಿಮ್ಮ ಮಗ ಆಗಬೇಕಾಗಿತ್ತಂದ್ರೆ ಬಾಲ್ಯದೊಳಗೆ ಧರ್ಮ ಸಂಸ್ಕಾರ ಕೊಡ್ರಿ. ನೀವು LKG UKG ಹಚ್ಚಾಕ ಎಟ್ಟು ಗುದ್ದಾಡ್ತೀರಿ. ಹೋಮ್ವರ್ಕ್ ಮಾಡಾಕ ಹುಡುಗರನ್ನ ಶಾಲೆಗೆ ಟೈಮಿಗೆ ಸರಿಯಾಗಿ ಬಸ್ ಹತ್ಸಾಕ ಬಂದ ಕೂಡಲೇ ಅವಕ್ರದ್ದು ವ್ಯವಸ್ಥೆ ಎಷ್ಟು ಕಾಳಜಿ ಮಾಡ್ತೀರಿ ನೀವು ವಿದ್ಯಾಭ್ಯಾಸ ಸಲುವಾಗಿ. ಅಕ್ಷರ ಹೊಟ್ಟಿಪಾಡಿನ ವಿದ್ಯೆ ಕಲಿಸೋ ಸಲುವಾಗಿ ಎಷ್ಟು ಗುದ್ದಾಡ್ತೀರಿ ನೀವು.
ಅಷ್ಟೇ ಶ್ರಮವನ್ನ ಧರ್ಮದ ಶಿಕ್ಷಣ ಸಲುವಾಗಿ ನೀವು ಪಟ್ಟದ್ದು ಆದರೆ ನಿಮ್ಮ ಮಕ್ಕಳು ಧರ್ಮವಂತರಾಗ್ತಾರೆ, ಕೀರ್ತಿವಂತರಾಗ್ತಾರ, ನಿಮ್ಮ ಮಂತನಕ್ಕೆ ಹೆಸರು ತರುವಂತ ಮಕ್ಕಳಾಗ್ತಾರ. ದಯವಿಟ್ಟು ಧರ್ಮದ ಕಡೆಗೆ ನಿಮ್ಮ ಮಕ್ಕಳನ್ನ ಮುಖ ಮಾಡ್ರಿ. ಇದ್ರಾಗ 99% ಮಂದಿ ಎಲ್ಲ ಮಧ್ಯ ವಯಸ್ಸು ದಾಟಿದವ್ರದಿರಿ. ನಿಮ್ಮ ಮಕ್ಕಳನ್ನ ಕರ್ಕೊಂಬರ್ತಾ ಇಲ್ಲ. ಎಲ್ಲೋ ಕೆಲವರು ಮಕ್ಕಳನ್ನ ತಗೊಂಬರ್ತಾರೆ. ಭಾಳ ಮಂದಿ ಅವನ ಇಲ್ಲ ಓದ್ಕೋ ಅಂತ ಅವನು ಓದಕ್ಕೆ ಹಚ್ಚಿ ಇಲ್ಲಿ ಪುರಾಣಕ್ಕೆ ಬರ್ತಾರೆ. ಏನು ಓದಿಸ್ತಾರೆ ಶಾಲ್ಯಾಗ? ಇಂಥದ್ದು ಏನಾದರೂ ಅಲ್ಲಿ ಒಂದಿಷ್ಟು ನೀತಿ ಧರ್ಮ ನ್ಯಾಯಗಳನ್ನು ಹೇಳ್ಕೊಡ್ತಾರೇನು ಶಾಲ್ಯಾಗ? ಬರೇ ಹೆಂಗೆ ದುಡ್ಡು ಮಾಡಬೇಕು. ದುಡ್ಡಿನಿಂದ ನಿಮಗೆ ಸಮಾಧಾನ ನೆಮ್ಮದಿ ಸಿಗುತ್ತೇನು ಅಂದ್ರೆ ಅಕ್ಷರಶಃ ಮನೆಗಳೆಲ್ಲ ರಣರಂಗಾಗ್ಯಾವ. ಸಮಾಧಾನ ಇಲ್ಲ, ಹೊಂದಾಣಿಕಿಲ್ಲ. ಅವ್ರನ್ನ ಕಂಡ್ರೆ ಇವ್ರಿಗಿಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗೆ ಸೇರ್ಕಿಲ್ಲ. ಈಗಿನ ಮಕ್ಕಳಂತ ಹೆಂಗಾಗ್ಯಾವ ಅಂದ್ರೆ ಹಿರಿಯರಿಗೆ ನಮಸ್ಕಾರ ಮಾಡೋದು ಹೋಗಲಿ, ಒಂದು ಬಹುವಚನದಿಂದ ಮಾತಾಡಿಸೋ ಸಂಪ್ರದಾಯ ಮನೆಯಾಗಿಲ್ಲ. ಅಪ್ಪ ಅಮ್ಮನ ಮಾತಂದ್ರೆ ಕಾಲಾಗಿನ ಕಸ, ನಿನಗೇನು ತಿಳಿತಂತವು. ಏನಾರ ಹೇಳಕ್ಕೆ ಹೋದ್ರೆ ನಿನಗೇನು ತಿಳಿತಂತವು. ಅವರ ದೊಡ್ಡ ಶಾಣ್ಯರು, ಅವರ ಓದಿದವರು. ಈ ಅಪ್ಪ ಅಮ್ಮಗೆ ಕಿಮ್ಮತ್ತ ಇಲ್ದಂಗೆ ಇವು ಸುಮ್ಮನೆ ದನಿನಗತೆ ದುಡಿದು ಅವನು ಸಾಕಿ ದೊಡ್ಡಕ್ಕೆ ಮಾಡಿ ಹೊಳ್ಳಿ ಅವ್ರ ಕಡೆಯಿಂದ ಅನಿಸ್ಕೊಂಡು ಸಾಯೋ ಹೊತ್ನ್ಯಾಗ ಒಂದು ತುತ್ತು ಅನ್ನಕ್ಕೆ ಬಿರಿಯಾಗಿ ವೃದ್ಧಾಶ್ರಮಕ್ಕೆ ಸೇರಿಸುವಂಥ ಮಕ್ಕಳು ಇತ್ತಿತ್ತಲಾಗ ಹುಟ್ಟಾಕತ್ಯಾವ. ಎಚ್ಚರಿಕೆ. ನೀವು ಏನಾದರೂ ನಿಮ್ಮ ಮನೆ ಒಳಗೆ ನೀವು ಸಾಯೋ ವೇಳಕ್ಕೆ ಓಡ್ ಹೋಗಿ ಡಾಕ್ಟ್ರನ್ನ ಕರ್ಕೊಂಬರೋ ಮಕ್ಕಳು ಬೇಕು ಹೊರತು ವಕೀಲರನ್ನ ಕರ್ಕೊಂಬರೋ ಮಕ್ಕಳು ನಮ್ಮ ಮನೆ ಹುಟ್ಟಬಾರದು. ಯಾಕಂದ್ರೆ ಇತ್ತಿತ್ತಲಾಗ ಬರೀ ದುಡ್ಡು ಆಸ್ತಿನೇ ನಮಗೆ ಮಹತ್ವದಾಗೈತೆ ಹೊರತು ಹಡದವ್ರ ಬಗ್ಗೆ ಅನುಕಂಪ ಇರಲಾರ್ದಂತ. ಯಾಕೆ? ಅವು ಹುಟ್ಟಿದ ಕೂಡಲೇ ಬಾಟ್ಲಿ ಹಾಲು, ಅವು ಮುಂದೆ ಬಾಟ್ಲಿನೂ ಹಿಡಿತಾವ. ಅವು ಹುಟ್ಟಿದ ಕೂಡಲೇ ಹಾಸ್ಟೆಲ್ದಾಗ ಬಿಟ್ಟು ಬರ್ತೀರಿ, ಅವು ಮುಂದೆ ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬರ್ತಾರೆ. ಅವ್ರಿಗೆ ಪ್ರೀತಿ, ಪ್ರೇಮ, ಸಜ್ಜನಿಕೆ, ಸರಳ ವ್ಯವಹಾರ, 4 ಮಂದಿ ಕೂಡ ಮಾತಾಡೋ ಪದ್ಧತಿ ನಾವು ಕಲಿಸ್ತಾ ಇಲ್ಲ. ಬರೀ ಅವಕ್ಕೆ ತಲೆಯಾಗ ಮಾರ್ಕಸ್ ತುಂಬಕತ್ತೇವೆ ಹೊರತು ಧರ್ಮದ ಬಗ್ಗೆ ಯಾರು ಕಾಳಜಿ ಮಾಡ್ತಾ ಇಲ್ಲ. ಇಷ್ಟು ಮಂದ್ಯಾಗ ನೀವು ಕೈ ಎತ್ತಿ ಹೇಳ್ರಿ, ನನ್ನ ಮಗಗ ನಾನು ಧರ್ಮ ಶಿಕ್ಷಣ ಕೊಡಾಕತ್ತೇನ್ರಿ, ನನ್ನ ಮಗಗ ಗುರುಗಳ ಕಡೆಯಿಂದ ಲಿಂಗ ದೀಕ್ಷೆ ಕೊಡಿಸೀನ್ರಿ, ನನ್ನ ಮಗಗ ಮಂತ್ರ ದೀಕ್ಷೆ ಕೊಡಿಸೀನ್ರಿ, ನನ್ನ ಮಗನ ಮಟ್ಟಕ್ಕೆ ಕರ್ಕೊಂಡು ಹೋಗ್ತೀನ್ರಿ, ನನ್ನ ಮಗಗ ಪುರಾಣ ಓದಿಸ್ತೀನಿ, ನನ್ನ ಮಗಗ ಶ್ಲೋಕಗಳು ಕಲಿಸ್ತೀನಿ, ನನ್ನ ಮಗನಿಗೆ ಭಗವದ್ಗೀತೆ ಓದಿಸ್ತೀನಿ ಅಂತ ಒಬ್ಬರ ಕೈ ಎತ್ತಿ ಹೇಳ್ರಿ. ಇಲ್ಲ, ಇದು ನಿಜವಾಗಿಯೂ ನೋವಿನ ಸಂಗತಿ. ನೀವು ದೀಕ್ಷಾ ತಗೊಳಲ್ಲ, ಒಂದಿಷ್ಟು ಯಾರ ಕೈ ಹಬ್ಬಸಿರ್ ನೋಡೋಣ, ಗುರುಗಳ ಕಡೆಯಿಂದ ಎಷ್ಟು ಮಂದಿ ದೀಕ್ಷಾ ತಗೊಂಡಿರಿ? 1 2 3 4 5 6 7 8 9 10 11 12 13 14 ನೋಡ್ರಿ, ಇಲ್ಲಿ ಒಂದು 500 ಮಂದಿ ಇರಬೇಕು. 14 ಮಂದಿ ದೀಕ್ಷಾ ತಗೊಂಡಾರ. ಉಳಿದವರು ಶಿವಪಥವ ನರಿವೆಡೆ, ಗುರುಪಥವೇ ಮೊದಲು. ಲಕ್ಷ ಕೊಡ್ರಿ. ನೀವು ಡೈರೆಕ್ಟ್ ದೇವ್ರು ಹಿಡಿಯಾಕೆ ಹೋಗ್ತೀರಿ, ಡೈರೆಕ್ಟ್ ಗುಡಿಗೆ ಬರ್ತೀರಿ, ಕಾಶಿ ರಾಮೇಶ್ವರ ಧರ್ಮಸ್ಥಳ ಮೊದಲಾದ ದೇವ್ರಿಗೆ ನಡ್ಕೊಂತೀರಿ, ವ್ರತ ಉಪವಾಸ ಮಾಡ್ತೀರಿ, ಪಾದಯಾತ್ರೆ ಮಾಡ್ತೀರಿ. ಲಕ್ಷ ಕೊಡ್ರಿ. ಗುರು ಇರಲಾರ್ದೆ ನೀವು ಎಷ್ಟು ದೇವರಿಗೆ ಎಷ್ಟು ಪೂಜೆ ಏನು ಜಪ ಪಾರಾಯಣ ಮಾಡಿದ್ರು ಹೊಳ್ಯಾಗ ಹುಣಸೆ ಹಣ್ಣು ಕಳ್ಳಿದಂಗೆ ಅಂತ ತಿಳ್ಕೊಡ್ರಿ. ಯಾಕೆ? ಶಿವಪಥವ ನರಿವೊಡೆ, ಗುರುಪಥವೇ ಮೊದಲು. ಗುರುವನ್ನ ನೀವು ಮಾಡ್ಕೊಂಡಿಲ್ಲ ಅಂದ್ರೆ, ಗುರು ಕೊಡಲಾರದೆ ಕಟ್ಕೊಂಡು ಲಿಂಗ, ಅದು ಲಿಂಗ ಅಲ್ಲ, ಅದು ಕಲ್ಲದು. ಗುರು ಕೊಡಲಾರದೆ ನೀವು ಹಚ್ಕೊಂಡು ವಿಭೂತಿ, ಅದು ವಿಭೂತಿ ಅಲ್ಲ, ಅದು ಬೂದಿ. ಅದು ಗುರು ಕೊಡ್ಲಾರ್ದೆ ನೀವೇ ಓಂ ನಮಃ ಶಿವಾಯ ಅಂತಿದ್ರಂದ್ರೆ ಅದು ಮಂತ್ರ ಅಲ್ಲ, ಬರೀ ಅಕ್ಷರದು. ಗುರು ಕೊಟ್ರೇ ಅದಕ್ಕೆ ಮಹತ್ವ ಬರ್ತದೆ ಹೊರತು ನಿಮ್ಮದು ನೀವು ಎಷ್ಟರ ಪೂಜೆ ಮಾಡ್ರಿ, ಎಷ್ಟರ ಮಂದಿಯವರು ಮಾಡ್ರಿ, ಅದು ಏನೂ ನಿಮಗೆ ಫಲ ಕೊಡೋದಿಲ್ಲ. ಬೆಂಕಿ ಹಿಡಿಬೇಕಾದ್ರೆ ಇಕ್ಳ ಹಿಡ್ಕೊಂಡು ಬೆಂಕಿ ಹಿಡಿಬೇಕು. ಡೈರೆಕ್ಟ್ ಬೆಂಕಿ ಹಿಡಿದ್ರೆ ಸುಡ್ತದ.
ಹೆಂಗೆ ದೇವರ ಉಪಾಸನೆ ಮಾಡಬೇಕು, ಮಂತ್ರ ಅನುಸಂಧಾನ ಹೆಂಗೆ ಮಾಡಬೇಕು, ಅಂಗನ್ಯಾಸ, ಕರನ್ಯಾಸ, ಹೃದಯನ್ಯಾಸಗಳನ್ನ ಯಾವ ಪದ್ಧತಿ ಒಳಗೆ ಮಾಡಬೇಕು ನಿಮಗೇನು ಗೊತ್ತಿಲ್ಲ. ಸುಮ್ಮನೆ ಅವ್ರು ಮಾಡ್ತಾರೆ, ನೀವು ಪೂಜೆ ಮಾಡೋದು, ಅವ್ರು ಹೋಗ್ತಾರೆ, ನೀವು ದೇವ್ರಿಗೆ ಹೋಗೋದು. ಗುರುಗಳನ್ನು ಅವಶ್ಯವಾಗಿ ನಾವು ಮಾಡ್ಕೋಬೇಕು. ನಾವು ಅಷ್ಟೇ ಅಲ್ಲ, ನಮ್ಮ ಮನೆಯಾಗಿನ ಮಕ್ಕಳಿಗೆ ಈ ಸಂಸ್ಕಾರ ಕೊಡಬೇಕು. ದಯವಿಟ್ಟು ಯಾರ ಮೇಲೆ, ನಮ್ಮ ಮೇಲೆ ದಯವಿಟ್ಟಲ್ಲ, ನಿಮ್ಮ ಮಕ್ಕಳ ಮೇಲೆ ನೀವು ದಯ ಇಟ್ಟು ಆ ಮಕ್ಕಳು ಹಾಳಾಗಬಾರದು, ಅವರ ಭವಿಷ್ಯವನ್ನು ನೀವು ನಂಜು ಮಾಡಬಾರದು ಅಂತ ನಿಮಗೆ ಹೇಳಕತ್ತೇವೆ. ಆ ಮಕ್ಕಳ ಮೇಲೆ ದಯವಿಟ್ಟು ನೀವು ಧರ್ಮ ಸಂಸ್ಕಾರವನ್ನು ಮಕ್ಕಳಿಗೆ ಕೊಡ್ರಿ. ದಿನಾ ಈ ಪುರಾಣಕ್ಕೆ ಮಕ್ಕಳನ್ನ ಕರ್ಕೊಂಬರ್ರಿ. ಅವರ ಮನಸ್ಸಿನೊಳಗೆ ಬದಲಾವಣೆ ಆಗೋದ್ರೊಳಗೆ ಸಂಶಯ ಇಲ್ಲ. ಆ ಮಕ್ಕಳಿಗೆ ಇದನ್ನು ಹಚ್ಚಿರಿ. ಒಂದು ಬಾಳೆ ಗಿಡ ಸಾಯೋದ್ರೊಳಗನ 4 ಬಾಳೆ ಮರಿ ತಯಾರು ಮಾಡಿ ಸಾಯ್ತೈತಿ. ನೀವು ಸಾಯೋದ್ರೊಳಗೆ ನಿಮ್ಮ ಮಕ್ಕಳನ್ನ ಭಕ್ತರು ಮಾಡಿ ಸಾಯಲಿಲ್ಲ ಅಂದ್ರೆ, ಅವ್ರಿಗೆ ಧರ್ಮವಂತರ ಮಾಡಿ ಸಾಯಲಿಲ್ಲ ಅಂದ್ರೆ, ನೀವು ಮುಂದೆ ನರಕಕ್ಕೆ ಭಾಜನರ ಹಾಕಿರಿ. ಬರೀ ಹುಟ್ಟಿಸಿದ ಕೂಡಲೇ ತಂದೆ ತಾಯಿ ಅಲ್ಲ, ಆ ಮಕ್ಕಳಿಗೆ ಧರ್ಮವಂತರನ್ನ ಮಾಡಿದ್ರನ ನೀವು ಖರೆ ತಂದೆ ತಾಯಿಗಳು. ಅದಕ್ಕೆ ಹಿಂದಿನ ಕಾಲಕ್ಕೆ ಪದ್ಧತಿ ಹಿಂಗಿತ್ತು, ನಮ್ಮ ಮಕ್ಕಳು ಇನ್ನೂ ಹೊಟ್ಟೆಯಾಗ ಮುಡಿದು ಬಂದ್ರನ 7ನೇ ತಿಂಗಳಿಗೆ ತಾಯಿಗೆ